ಹನುಮ ಧ್ವಜವನ್ನ ತೆರವು ಮಾಡಿದ್ದನ್ನ ವಿರೋಧಿಸಿ ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿ ನಾಯಕರ ಮುನಿಸು ಎದ್ದು ಕಾಣಿಸಿತು. ಜೆಡಿಎಸ್ ಬಿಜೆಪಿ ಮೈತ್ರಿಯ ಮುನಿಸು ಇದು. ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪ್ರತಿಭಟನಾ ಸ್ಥಳದಿಂದ ನಿರ್ಗಮಿಸಿದ್ದಾರೆ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ. ಎಚ್ಡಿಕೆ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋದಕ್ಕೆ ಇಬ್ರು ಸಹ ಹಿಂದೇಟ್ ಹಾಕಿದ್ರು. ಕೆರಗೋಡು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ನಾರಾಯಣಗೌಡ ಪ್ರೀತಂ ಗೌಡ ಮಂಡ್ಯದವರೆಗೂ ಪಾದಯಾತ್ರೆಯಲ್ಲಿ ಡಿಸಿ ಕಚೇರಿವರೆಗೂ ಆಗಮಿಸಿದ್ರು. ಡಿಸಿ ಕಚೇರಿ ಬಳಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆ ಇಬ್ರು ಸಹ ಅಲ್ಲಿಂದ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟ ಆಗದೆ ಅಲ್ಲಿಂದ ಹೋಗಿದ್ದಾರೆ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ. ಪಾದಯಾತ್ರೆ ಆರಂಭದಿಂದಲೂ ಸಹ ಇಬ್ರು ಇದ್ರು, ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ. ಆದ್ರೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆ ಅಲ್ಲಿಂದ ಹೋಗಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಮುನಿಸು, ಬಿಜೆಪಿ ನಾಯಕರ ಮುನಿಸು ಗೊತ್ತಾಗ್ತಾ ಇದೆ. ಮೈತ್ರಿಯ ಮುನಿಸಿದು. ಪ್ರತಿಭಟನಾ ಸ್ಥಳದಿಂದ ಇಬ್ಬರು ನಾಯಕರು ಎಸ್ಕೇಪ್ ಆಗಿರುವಂತಹ ದೃಶ್ಯ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಮೈತ್ರಿಗೆ ಹನುಮ ಧ್ವಜ ಅಸ್ತ್ರ ಒಂದು ಕಡೆ ಆದರೆ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯ ಪ್ರೀತಂ ಗೌಡ ಹಾಗೂ ನಾರಾಯಣಗೌಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವರ ಮುನಿಸು ಮತ್ತೊಂದು ಬಾರಿಗೆ ಅಲ್ಲಿ ಪ್ರದರ್ಶನಗೊಂಡಿದೆ. ಬೆಳಿಗ್ಗೆಯಿಂದಲೂ ಕೂಡ ಕೆರಗೋಡುವಿನಿಂದ ಪ್ರತಿಭಟನಾ ರ್ಯಾಲಿ ನಡೆಯಿತು. ಆ ರ್ಯಾಲಿಯಲ್ಲಿ ಪ್ರೀತಂ ಗೌಡ, ನಾರಾಯಣಗೌಡ ಹಾಗೂ ಸಿಟಿ ರವಿಯವರು ಇರ್ತಾರೆ. ಡಿಸಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಬರುತ್ತೆ. ಅಲ್ಲಿ ನಾಯಕರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಎಂಟ್ರಿ ಆಗುತ್ತೆ. ಕೇಸರಿ ಶಾಲು ಧರಿಸಿ ಕುಮಾರಸ್ವಾಮಿಯವರು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅವರು ಬರ್ತಾ ಇದ್ದ ಹಾಗೇನೆ ಅಲ್ಲಿದ್ದಂತಹ ಪ್ರೀತಂ ಗೌಡ, ನಾರಾಯಣಗೌಡ ಇಬ್ಬರೂ ಕೂಡ ಎಸ್ಕೇಪ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.